ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಭಾಳ ವರ್ಷ ಆಗೋಯ್ತು. ಅರ್ರರ್ರ ಹಿಂದಿದವ್ರು ಕರೆದ್ರೆ ಓಡೋಗ್ಬಿಟ್ಟು ತೊಗೋತೀರಾ? ಕನ್ನಡಿಗರಿಗೆ ಕೊಟ್ಟರೆ ಅಷ್ಟೊಂದು ಕಾಲು ಕಸನ ನಿಮಗೆ? ಕನ್ನಡಿಗರು ಅಂದರೆ ಅಷ್ಟೊಂದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋದು ಕರೆಕ್ಟು. ಇವರು ಅದೇ ಕಲೀರಿ ರಾಜ್ಕುಮಾರ್ ಫ್ಯಾಮಿಲಿಯವ್ರನ್ನ ನೋಡಿ. ಅವರು ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಆಪ್ರೇಷನ್ ಆಗಿ ಬಂದಿದ್ದರು. ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ಕುಮಾರ್ ಅವರು. ಏನಕ್ಕೆ ಬರಲ್ಲ ಇವರು? ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾರೋದು? ಯಾಕೆ ಬರಲ್ಲ? ಇವ್ರ ಫಿಲಮ್ಗಳಿಗೆ ಕರ್ನಾಟಕ ಬೇಕು, ಕನ್ನಡದ ನೆಲ ಬೇಕು, ಕನ್ನಡ ಪ್ರೇಕ್ಷಕರು ಬೇಕು. ಕನ್ನಡಿಗರ ಕಾರ್ಯಕ್ರಮ ಅಂದರೆ ಅಸಡ್ಡೆ ಯಾಕೆ? ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರೆಲ್ಲ ಸಣ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾ ಇದ್ದಿದ್ದಕ್ಕೆ ಅವ್ರನ್ನ ಮಹಾನ್ ನಟ ಅಂತ ಹೇಳಿದ್ರು. ನೀವು ಯಾವ್ದಾರ ಒಂದು ಕನ್ನಡ ರಾಜ್ಯೋತ್ಸವ ಕರೀರಿ, ಇವ್ರನ್ನ ಹೆಂಗೆ ಮೂಗು ತಿರ್ಸ್ಕೊಂಡು ಹೋಗ್ತಾರೆ? ಇರೋದ್ರಲ್ಲಿ ದರ್ಶನ್ ಪರವಾಗಿಲ್ಲ, ಕರೆದ್ರೆ ಅಲ್ಲಿ ಇಲ್ಲಿ ಯಾವ್ದಾರು ಕನ್ನಡ ರಾಜ್ಯೋತ್ಸವ ಮತ್ತೊಂದಕ್ಕೆ ಬರ್ತಾರೆ. ಇವ್ರು ಬೇರೆಯವ್ರು ಬರ್ತಾರಾ? ಇವರೆಲ್ಲ ಇಂಟರ್ನ್ಯಾಷನಲ್ ನಟರ ಇವ್ರ ಫಿಲಮ್ನೆಲ್ಲ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಫಸ್ಟು. ಕನ್ನಡದು ಮೇಕೆದಾಟು ಹೋರಾಟಕ್ಕೆ ಯಾಕೆ ಬರಲ್ಲ? ಅದೇ ತಮಿಳ್ನಾಡಲ್ಲಿ ಎಲ್ಲ ರಜನಿಕಾಂತಿಂದ ಹಿಡಿದು ಕಲೀರಿ ಅವ್ರನ್ನ, ಅವ್ರ ಹತ್ರ ಕಲ್ತ್ಕೊಳ್ಳಿ ನೀವು. ಎಲ್ಲ ಬರ್ತಾರೆ. ಇವ್ರು ಯಾರು ಬರ್ತಾರೆ? ಇವ್ರಿಗೆ ಶೂಟಿಂಗ್ ಇರುತ್ತೆ, ಇನ್ನೊಂದಿರುತ್ತೆ, ಇನ್ನೆಲ್ಲ ಬಾಂಬೆಲ್ಲಿ ಶೂಟಿಂಗ್ ಇರುತ್ತೆ. ನೀನು ಕನ್ನಡದಲ್ಲಿ ಬೆಳೆದಿರೋದಕ್ಕೆ ಬಾಂಬೆಲ್ಲಿ ಹೋಗ್ತಾಯಿದ್ಯಾ, ಲಾಸ್ ಏಂಜಲಸ್ಗೆ ಹೋಗ್ತಾಯಿದ್ಯಾ? ಫಸ್ಟ್ ಕನ್ನಡಿಗರಿಗೆ, ಕನ್ನಡಕ್ಕೆ ಮರ್ಯಾದೆ ಕೊಡಿ, ಗೌರವ ಕೊಡಿ.